ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಆ, ಈ ವಿಡಿಯೋ ಹಾಕುವ ಉದ್ದೇಶ ಏನಂದರೆ, ನಾನು ನನ್ನ ಯೂಟ್ಯೂಬಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಅಂದರೆ ಕೆಲವೊಂದು ಅಪ್ಡೇಟ್ಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನಾನು ವಿಡಿಯೋ ಹಾಕೋದಷ್ಟೇ, ನನಗೆ ಅದರ ವಿಷಯವೇ ಗೊತ್ತಿಲ್ಲಲ್ಲ. ಅಂದರೆ ಚೆಕ್ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಟೈಮು ಇರಲಿಲ್ಲ ನನಗೆ. ನೈಟು ಬಂದರೂ ಮನೆಯಲ್ಲಿ ಕೆಲಸ, ಬೆಳಿಗ್ಗೆ ಶಾಪಲ್ಲಿ ಕೆಲಸ, ಆ ಥರ ಅದನ್ನು ನಾನು ಯೂಟ್ಯೂಬರ್ಗೆ ವೀಡಿಯೋ ಹಾಕೋದು ಮಾತ್ರ. ಮತ್ತು ಕಮೆಂಟ್ ಬಂದರೆ ಅದಕ್ಕೆ ರಿಪ್ಲೈ ಕೊಡ್ತಿದ್ದೆ. ಮತ್ತು ಅದರ ವಿಷಯ ನೋಡಿಲ್ಲ, ನಾನು ಅದನ್ನು ಚೆಕ್ ಮಾಡ್ತಾ ಇರಲಿಲ್ಲ. ಡೈಲಿ ಚೆಕ್ ಮಾಡ್ತಾಯಿದ್ರೆ ಗೊತ್ತಾಗ್ತಿತ್ತು ನನಗೆ. ವಿಷಯ ಏನಂದರೆ, ನನಗೆ ಅಡ್ವರ್ಟೈಸ್ ಬರ್ತಿರಲಿಲ್ಲ. ನಾನು ಕೆಲವೊಮ್ಮೆ ಓಪನ್ ಮಾಡುವಾಗ ಅಡ್ವರ್ಟೈಸ್ ಬರ್ತಿತ್ತು, ಬೇರೆಯವರು ನೋಡುವಾಗ ಬರೋದಿಲ್ಲ ಆಯಿತು. ಹಾಗೆ ನಾನು ಇವತ್ತು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ನೋಡಿದೆ, ಅದರಲ್ಲಿ ಕೂಡ ಬರಲಿಲ್ಲ. ಹಾಗೆ ಮಗಳ ಹತ್ರ ಕೇಳಿದೆ, ಅವಳಿಗೆ ಕೂಡ ಅಡ್ವರ್ಟೈಸ್ ಬರಲಿಲ್ಲ. ಅದು ಕೂಡ ನಾನು ಹೇಳಿದ ಮೇಲೆ ಹೇಳ್ತಾಳೆ ಅವಳು, ಅಡ್ವರ್ಟೈಸ್ ಬರಲಿಲ್ಲ ಅಂತ. ಕೇಳಿದ ಮೇಲೆ ಹೇಳಿದ್ದು, ಅವಳಾಗಿ ಹೇಳಲಿಲ್ಲ ನನ್ನ ಹತ್ರ. ಹಾಗೆ ಹಾಗೆ ಭರತ್ ಅವರು ನನ್ನ ವಿಡಿಯೋ ನೋಡಿ ಹೇಳಿದರು, ಅಕ್ಕ ಅಡ್ವರ್ಟೈಸ್ ಬರೋದಿಲ್ಲ, ಏನಾಗಿದೆ ಅಂತ. ಇದು ಅದೇ ಅಡ್ವರ್ಟೈಸಿದ್ದು ಇದು ಆನ್ ಮಾಡಿರ್ತೇನೆ ನಾನು. ಅದು ಕೆಲವೊಂದು ಅಪ್ಡೇಟ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ನಾನು ನೋಡಲಿಲ್ಲ ಆಯಿತು. ಅದೆಲ್ಲಿ ಹೋಗಬೇಕು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ನನಗೆ ಭರತ್ ಹೇಳಿದರು ಅಡ್ವರ್ಟೈಸ್ ಬರ್ತಾ ಇಲ್ಲ ಅಂತ. ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಯಾವಾಗ ಸರಿ ಆಗ್ತದೆ ಆವಾಗನೇ ನಾನು ವೀಡಿಯೋ ಹಾಕೋದು. ಇವತ್ತು ಸರಿ ಆದರೆ ನಾಳೆಯಿಂದಲೇ ಹಾಕ್ತೇನೆ. ಹಾಗೆ ಚಿಕ್ಕ ಮಗಳು ಮಾತ್ರ ಮನೆಯಲ್ಲಿರೋದು. ಅವಳ ಹತ್ರ ಹೇಳಿದರೆ ಅವಳು ಈಗ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾಳೆ, ಹಾಗಾಗಿ ಎಕ್ಸಾಮ್ ಎಲ್ಲ ಇರ್ತದೆ, ಹಾಗಾಗಿ ಅವಳಿಗೆ ಟೈಮ್ ಇಲ್ಲ. ದೊಡ್ಡವಳಾದರೆ ಅವಳು ನೋಡ್ತಾ ಇದ್ಲು. ಈಗ ಅವಳು ಹಾಸ್ಪಿಟಲಲ್ಲಿ ಕೆಲಸ ಇದ್ದ ಕಾರಣ, ಹಾಸ್ಪಿಟಲಲ್ಲಿ ಡ್ಯೂಟಿ ಇದ್ದ ಕಾರಣ ಅವಳು ತಿಂಗಳಿಗೆ ಒಮ್ಮೆ ಬರೋದು. ಹಾಗಾಗಿ ಇಲ್ಲಾಂದರೆ ಅವಳು ಚೆಕ್ ಮಾಡ್ತಾ ಇದ್ಲು ಯಾವಾಗಲೂ. ಹಾಗೆ ಯಾವಾಗಲೂ ಅಂತಲ್ಲ, ನಾನು ಹೇಳಿದರೆ ಮಾತ್ರ ಚೆಕ್ ಮಾಡ್ತಿದ್ಲು. ಒಮ್ಮೆ ನೋಡು ಅಂತ ಹೇಳಿದರೆ ಮಾತ್ರ ಚೆಕ್ ಮಾಡ್ತಾಯಿದ್ಲು. ಹಾಗೆ ಇವಾಗ ನನ್ನ ವಿಡಿಯೋ ಮೊನ್ನೆ ಭರತ್ ಅವರು ನೋಡಿ ಅವರಿಗೆ ಗೊತ್ತಾದ್ದು ಅಡ್ವರ್ಟೈಸ್ ಯಾಕೆ ಬರ್ತಿಲ್ಲ ಅಂತ. ನನಗೂ ಸಹ ಬೇಸರ ಆಯಿತು. ಇಲ್ಲಾಂದರೆ ಇದಕ್ಕಿಂತ ಮುಂಚೆ ನನಗೆ ಡಾಲರ್ ಆಗಬೇಕಿತ್ತಂತೆ, ಕಂಪ್ಲೀಟ್ ಆಗಬೇಕಿತ್ತಂತೆ. ಅಂದರೆ ಅರ್ನಿಂಗ್ ಆಗ್ತಾ ಉಂಟಲ್ಲ, ಅದು ಒಮ್ಮೆ ನಮ್ಮ ಕೈಗೆ ಸಿಕ್ಕಿದರೆ ನಮಗೆ ನಂಬಿಕೆ ಬರ್ತದೆ. ಈಗ ನಮ್ಮ ಯೂಟ್ಯೂಬ್ ಕರೆಕ್ಟಾಗಿದೆ, ನಾವು ಇದು ಎಂತ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೇವೆ, ಅದೆಲ್ಲ ಕರೆಕ್ಟ್ ಉಂಟು ಅಂತ ನಮಗೆ ಗೊತ್ತಾಗ್ತದೆ ಒಮ್ಮೆ ನಮ್ಮ ಕೈಗೆ ದುಡ್ಡು ಸಿಕ್ಕಿದರೆ. ಹಾಗೆ ಅದಕ್ಕೋಸ್ಕರ ಆದರೂ ಒಮ್ಮೆ ದುಡ್ಡು ಬರಬೇಕು ಅಂತ ನನಗೆ ಅನಿಸ್ತದೆ. ಅದೇ ನಾನು ಯೂಟ್ಯೂಬಲ್ಲಿ ನನ್ನ ವಿಡಿಯೋವನ್ನು ಓಪನ್ ಮಾಡಿದರೆ ನನಗೆ ಗೊತ್ತಾಗ್ತಿತ್ತು ಅಡ್ವರ್ಟೈಸ್ ಬರ್ತಿಲ್ಲ ಅಂತ. ಆದರೆ ನಾನು ಕೆಲವೊಮ್ಮೆ ಕೆಲವೊಂದು ನನಗೆ ಕಮೆಂಟ್ YT ಸ್ಟುಡಿಯೋದಲ್ಲಿ ಕಾಣೋದಿಲ್ಲ. ಹಾಗಾಗಿ ನಾನು ಯೂಟ್ಯೂಬಿಗೆ ಹೋಗಿ ನನ್ನ ಇದು ಪ್ಲೇ ಮಾಡುವಾಗ ನನಗೆ ಅಡ್ವರ್ಟೈಸ್ ಬರ್ತಿತ್ತು. ಹಾಗಾಗಿ ನಾನು ಅಡ್ವರ್ಟೈಸ್ ಬರೋದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ, ಬೇರೆಯವರಿಗೆ ಬರೋದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಅಡ್ವರ್ಟೈಸ್ ಬರ್ತಾಯಿತ್ತು ಅಂತ. ಹಾಗಾಗಿ ನಾನು ಸ್ವಲ್ಪ ದಿವಸ ವೀಡಿಯೋ ಹಾಕೋದಿಲ್ಲ. ನನ್ನ ಚಾನಲ್ ಯಾವಾಗ ಕರೆಕ್ಟ್ ಅಂತ ಆಗ್ತದೆ, ಅಡ್ವರ್ಟೈಸ್ ಫುಲ್ಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗದಿಂದ ನಾನು ವೀಡಿಯೋ ಹಾಕ್ತೇನೆ. ಸುಮ್ಮನಿಲ್ಲಂದರೆ ಯಾಕೆ ಹಾಕೋದಲ್ಲ. ಎಲ್ಲರೂ ಯೂಟ್ಯೂಬ್ ವೀಡಿಯೋ ಹಾಕುವವರಿಗೆ ಎಲ್ಲರಿಗೂ ಗೊತ್ತುಂಟು ವೀಡಿಯೋ ಮಾಡೋದು ಎಷ್ಟು ಕಷ್ಟ, ಅದನ್ನು ಎಡಿಟಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು. ಹಾಗೆ ಅಪ್ಲೋಡ್ ಮಾಡುವಾಗ ಕೆಲವೊಮ್ಮೆ ನಾವು ಟೈಮಿಗೆ ಸರಿಯಾಗಿ ಅಪ್ಲೋಡ್ ಮಾಡ್ತೇವೆ, ಅದು ಹೋಗಲಿಕ್ಕಿಲ್ಲ. ಅದು ಇವಾಗ ಬೆಳಿಗ್ಗೆ ಹಾಕಿದರೆ ಮಧ್ಯಾಹ್ನ ಹೋಗಲಿಕ್ಕೂ ಆಯಿತು, ಆ ಥರ ಆಗ್ತಾ ಉಂಟು ಕೆಲವೊಂದು ಸಲ ಬೇಗ ಹೋಗ್ತದೆ. ಹಾಗೆ ನಾವು ಟೈಮಿಗೆ ಕರೆಕ್ಟ್ ಹಾಕಬೇಕು ಅಂತ. ಈಗ 7 ಗಂಟೆಗೆ ಹಾಕಿದರೆ 7 ಗಂಟೆಗೆ ಹಾಕಿದರೆ ಮರುದಿವಸವು 7 ಗಂಟೆಗೆ ಹಾಕಿದರೆ ಒಳ್ಳೆಯದು. ಅದು ಹೋಗುವುದಿಲ್ಲ, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ಮೊದಲೆಲ್ಲ ಇನ್ನೊಂದು ಮೊಬೈಲಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ ನಾನು. ಅದರಲ್ಲಿ ವೀಡಿಯೋ ಹಾಕಬೇಕಿದ್ರೆ ಒಮ್ಮೆ ಅದರ ಇದು ನೆಟ್ ಮುಗಿದು ಆಮೇಲೆ ಪುನಃ ಅದಕ್ಕೆ ರೀಚಾರ್ಜ್ ಆಗ್ತಾಯಿತ್ತು. ಹಾಗೆ ಅಷ್ಟೊಂದು ಕಷ್ಟದಲ್ಲಿ ನಾನು ವೀಡಿಯೋ ಹಾಕ್ತಿದ್ದೆ.
ಹಾಗೆ ಇಷ್ಟೆಲ್ಲ ನನಗೆ ಗೊತ್ತಾಗಿದ್ದು ಈಗ ಭರತ್ ಮೊನ್ನೆ ಹೇಳಿದ ಕಾರಣ ಗೊತ್ತಾಯಿತು. ಇಲ್ಲಾಂದರೆ ನನಗೆ ಗೊತ್ತೇ ಇರಲಿಲ್ಲ. ನನಗೆ ನಾನು ವೀಡಿಯೋ ಹಾಕ್ತಾನೆ ಇರ್ತಿದ್ದೆ, ಅಡ್ವರ್ಟೈಸ್ ಬರ್ತಾನೆ ಇಲ್ಲ ಆಯಿತು. ಹಾಗಾಗಿ ಇನ್ನು ಅವರ ಹತ್ರನೇ ಕೇಳಿ ತಿಳ್ಕೊಳ್ಬೇಕಷ್ಟೇ. ಕೆಲವೊಂದು ಅಪ್ಡೇಟ್ಸ್ ಬಗ್ಗೆ ಭರತ್ ವೀಡಿಯೋ ಹಾಕ್ತಾನೆ ಇರ್ತಾರೆ. ಯಾವಾಗಲೂ ಅಂದರೆ ಅಪ್ಡೇಟ್ ಆದಾಗನೇ ಫಸ್ಟಿಗೆ ಭರತ್ ವೀಡಿಯೋ ಹಾಕ್ತಾ ಇರ್ತಾರೆ. ಹಾಗೆ ಇನ್ನೂ ಅವರ ವೀಡಿಯೋ ನೋಡಿ ತಿಳ್ಕೊಳ್ಬೇಕು. ಮತ್ತು ಭರತನ ಹತ್ರ ಕೇಳಿದರೆ, ಮೆಸೇಜ್ ಮಾಡಿ ಕೇಳಿದರೆ ಹೇಳ್ತಾರೆ. ಹಾಗೆ ನನ್ನ ಯೂಟ್ಯೂಬಿಗೆ ಎಂಥ ಪ್ರಾಬ್ಲಮ್ ಆದರೂ ನಾನು ಅವರ ಹತ್ರನೇ ಕೇಳೋದು. ಇದು ಕೂಡ ನಾನು ಅಡ್ವರ್ಟೈಸಿದ್ದು ಅವರಾಗಿ ಹೇಳಿದ ಕಾರಣ ನನಗೆ ಗೊತ್ತಾಯ್ತಿಲ್ಲ, ಅಂದರೆ ಅದು ಸಹ ಗೊತ್ತಿಲ್ಲ ಆಯಿತು. ಹಾಗೆ ಇದು ಕೂಡ ನಾನು ಟೈಮ್ ಇದ್ದು ವೀಡಿಯೋ ಮಾಡೋದಿಲ್ಲ. ಇವಾಗ ಇಂಡಿಪೆಂಡೆನ್ಸ್ ಡೇಗೆ ಯೂನಿಫಾರ್ಮ್ ಸ್ಟಿಚ್ ಅರ್ಜೆಂಟ್ ಕೆಲಸ, ಹಾಗಾಗಿ ಈ ಒಂದು ವೀಡಿಯೋ ಹಾಕಲೇಬೇಕಿತ್ತು, ಹಾಗಾಗಿ ಹಾಕ್ತಿದ್ದೇನೆ. ಹಾಗೆ ನನ್ನ ಯೂಟ್ಯೂಬ್ ಕರೆಕ್ಟ್ ಆದ ಮೇಲೇ ನಾನು ಯೂಟ್ಯೂಬ್ ಚಾನಲ್ ಕರೆಕ್ಟ್ ಆದ ಮೇಲೇ ನಾನು ವೀಡಿಯೋ ಹಾಕ್ತೇನೆ, ಇಲ್ಲಾಂದರೆ ಹಾಕೋದಿಲ್ಲ. ಹಾಗೆ ಇವತ್ತು ಕರೆಕ್ಟ್ ಆದರೆ ಇವತ್ತೇ ಹಾಕ್ತೇನೆ, ನಾಳೆ ಕರೆಕ್ಟ್ ಆದರೆ ನಾಳೆನೇ ಹಾಕ್ತೇನೆ. ಹಾಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಹಾಕೋದಲ್ಲ. ಹಾಗಾಗಿ ಇಷ್ಟು ಹೇಳಿ ನನ್ನ ಈ ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್.